ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು ವ್ಲಾಗ್ ಮಾಡದೆ. ಆ, ಸ್ವಲ್ಪ ಹೆಲ್ತಲ್ಲಿ ಏರುಪೇರು ನಡೀತಾ ಇದೆ. ಸೊ ಹಾಗಾಗಿ ನನಗೆ ಕಂಟಿನ್ಯೂಸ್ ವ್ಲಾಗ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ. ರೀಸೆಂಟಾಗಿ ನನ್ನ ರೈಟ್ ಸೈಡ್ ಒಂದು ಹಲ್ಲು ನೋವು ಸ್ಟಾರ್ಟ್ ಆಗಿತ್ತು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅದು ಸರ್ಜರಿ ಮಾಡಿ ಆ ಲಾಸ್ಟ್ ಹಲ್ಲನ್ನು ತೆಗಿಬೇಕು. ಈ ಅಂದರೆ ಮೇಲೆ ಮತ್ತು ಕೆಳಗಡೆ ಎರಡೂ ಹಲ್ಲು, ಲಾಸ್ಟ್ ಹಲ್ಲು ತೆಗಿಬೇಕು ಅಂತ ಹೇಳಿದರು. ಸೊ ಅದು ಸ್ವಲ್ಪ ಅದರಿಂದ ರಿಕವರಿ ಆಗ್ತಾ ಬರ್ತಾ ಇದ್ದ ಹಾಗೆ ಜ್ವರ ಸ್ಟಾರ್ಟ್ ಆಯಿತು. ಜ್ವರ, ಶೀತ, ಕೆಮ್ಮು ಅಂತ ಹೇಳಿ ಬಿಕಾಸ್ ಆಫ್ ವೆದರ್ ಅಂತ ಅಂದ್ಕೊಳ್ತೀನಿ. ಇವಾಗ ಸ್ವಲ್ಪ ಮಂಜು ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಕೋಲ್ಡ್ ವೆದರ್. ಅಂದರೆ ಒಂದು ಆಫ್ಟರ್ 9ಇಂದ ಈವ್ನಿಂಗ್ ಒಂದು 3-4 ತನಕ ಬಿಸಿಲು, ಅದಾದಮೇಲೆ ಸೇಮ್ ಮಂಜು ಬೀಳ್ದ ಹಾಗೆ ಇರುತ್ತೆ ವೆದರ್. ಸೊ ಸ್ವಲ್ಪ ಹಾಟ್ ಕೋಲ್ಡ್ ಎರಡು ಮಿಕ್ಸ್ ಆಗಿ ಸ್ವಲ್ಪ ಜ್ವರ, ಶೀತ ಅಂತ ಹೇಳಿ ಸ್ಟಾರ್ಟ್ ಆಯಿತು. ಸೊ ಜ್ವರದಿಂದ ಸ್ವಲ್ಪ ರಿಕವರ್ ಆದಷ್ಟೇ. 2-3 ಡೇಸ್ ಬ್ಯಾಕ್ ಜ್ವರ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಇದು ಈ ಕಡೆ ಇನ್ನೇನೋ ಸರಿ ಆಗ್ತೀನಿ, ಸ್ವಲ್ಪ ಓಕೆ ಆಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಲೆಫ್ಟ್ ಸೈಡಲ್ಲೂ ಕೂಡ ಸೇಮ್ ಪ್ಲೇಸಲ್ಲಿ ಸೇಮ್ ಟೈಪ್ ಆಫ್ ಪೇಯ್ನ್ ಮತ್ತೆ ಸ್ಟಾರ್ಟ್ ಆಗಿದೆ ನನ್ನ ಲೆಫ್ಟ್ ಸೈಡಲ್ಲಿ. ಸೊ ಇವಾಗ ಬೈ ಎಂಡ್ ಆಫ್ ದ ಡೇ ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ಲಿಕ್ಕೆ ಹೋದರೆ ಡೆಫಿನೆಟ್ಲಿ ದೇ ವಿಲ್ ಸೇ ಲೈಕ್ ಆ ಕಡೆದು 2 ಹಲ್ಲು, ಈ ಕಡೆದು 2 ಹಲ್ಲು, 4 ಹಲ್ಲು ತೆಗಿಬೇಕು ಅಂತ ಡೆಫಿನೆಟ್ಲಿ ಆಗಿ ಹೇಳ್ತಾರೆ. ಸೊ ಅದರಲ್ಲಿ ಬೇರೆ ಆಪ್ಷನ್ ಇಲ್ಲ. ಅಥವಾ ನಾನು ಪೇಯ್ನ್ ಕಿಲ್ಲರನ್ನು ತೆಕ್ಕೊಂಡು ನಾನು ಜಸ್ಟ್ ಸ್ವಲ್ಪ ನನ್ನ ಪೇಯ್ನನ್ನು ಕಮ್ಮಿ ಮಾಡ್ಕೊಳ್ಬೋದು ಅಷ್ಟೇ. ಜಸ್ಟ್ ಫಾರ್ ಟೆಂಪರರಿ ಬೇಸಿಸ್. ಪರ್ಮನೆಂಟ್ ಸೊಲ್ಯೂಷನ್ ಅದೇ ಅವ್ರು ಹೇಳಿದಾಗೆ ಹಲ್ಲನ್ನು ತೆಗೆಯುವಂಥದ್ದು. ಸೊ ನೋಡಬೇಕು ಹೇಗೆ ಏನು ಎತ್ತ ಅಂತ ಹೇಳಿ. ಹಸ್ಬೆಂಡ್ ಊರಿಗೆ ಬಂದ ಮೇಲೆ ಏನಾದರೂ ಮಾಡಿಸೋದಿದ್ರು ಕೂಡ, ಯಾಕಂದರೆ ಅಲ್ಲಿ ತನಕ ಟೇಕ್ ಕೇರ್ ಮಾಡಲಿಕ್ಕೆ ಯಾರೂ ಇರೋದಿಲ್ಲ, ಏನು ತಿನ್ನಲಿಕ್ಕಾಗೋದಿಲ್ಲ, ಬರೀ ಲಿಕ್ವಿಡ್ ಐಟಮಲ್ಲಿ ಇರಬೇಕಾಗುತ್ತೆ ನಾನು. ಸೊ ಹಾಗಾಗಿ ಒಂದು ಐ ಥಿಂಕ್ 1 ವೀಕ್ ನನಗೇನು ಪ್ರಾಪರಾಗಿ ಫುಡ್ ಸಿಗೋದಿಲ್ಲ. ಡೆಫಿನೆಟ್ಲಿ ಆ ಟೈಮಲ್ಲಿ ವೀಕ್ ಆಗ್ತೀನಿ. ಡೆಫಿನೆಟ್ಲಿ ಯಾರಾದರೂ ಟೇಕ್ ಕೇರ್ ಮಾಡಲಿಕ್ಕೆ ಜನ ಬೇಕೇ ಬೇಕು. ಹಸ್ಬೆಂಡ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಹಸ್ಬೆಂಡ್ ಬಂದ ಮೇಲೇ ಮಾಡಿಸೋಣ ಅಂತ ಹೇಳಿದ್ದಾರೆ. ಸೊ ಅವ್ರು ಬಂದ ಮೇಲೇ ಮಾಡಿಸೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಹೇಗೆ ಏನು ಎತ್ತ ಅಂತ ಹೇಳಿ. ಯಾಕಂದರೆ ಹಲ್ಲು ತೆಗಿಯೋದು ದೊಡ್ಡ ವಿಷಯ ಅಲ್ಲ, ಅದರಿಂದ ಆಗೋ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಲ್ಲ ಮುಂದೆ ಕೂಡ. ಸೊ ಹಾಗಾಗಿ ಯೋಚನೆ ಮಾಡಬೇಕು ಅದರ ಬಗ್ಗೆ. ಒಂದು ಸತಿ ಬೇರೆ ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಚೆಕ್ ಮಾಡಬೇಕು, ಏನಾದರೂ ಬೇರೆ ಆಪ್ಷನ್ ಇದೆಯಾ ಅಂತ ಹೇಳಿ ಒಂದು ಸತಿ ಚೆಕ್ ಮಾಡಿಸೋಣ ಅಂತ ಇದ್ದೀನಿ. ಅವ್ರು ಬಂದಮೇಲೆ ನೋಡೋಣ ಅಂತ ಹೇಳಿ. ಸೊ ಹಾಗಾಗಿ ಯಾವುದೇ ರೀತಿಯಾದ ವ್ಲಾಗ್ಸ್ಗಳನ್ನು ಹಾಕಲಿಕ್ಕೆ ನನಗೆ ಆಗ್ತಾ ಇಲ್ಲ, ಟೈಮೂ ಸಿಗ್ತಾ ಇಲ್ಲ. ಹೆಲ್ತ್ ಇಶ್ಯೂಸ್ ಇದರಿಂದ ನನಗೇನು ಮಾಡಲಿಕ್ಕಾಗ್ತಿಲ್ಲ. ಸೊ ಅದರ ಜೊತೆ ಕೆಲವೊಂದು ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಸೊ ಹಾಗಾಗಿ ಟೈಮ್ ಸಿಗೋದಿಲ್ಲ. ನಾನು ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಅದರ ಬಗ್ಗೆನೇ ಒಂದು ವಿಡಿಯೋವನ್ನು ಮಾಡಿ ಹಾಕ್ತೀನಿ ನಿಮಗೆ ಡೆಫಿನೆಟ್ಲಿ. ಹಾಗಾಗಿ ಇವತ್ತು ಇಷ್ಟೇ, ಜಸ್ಟ್ ಒಂದು ಹೆಲ್ತ್ ಅಪ್ಡೇಟ್ ಸ್ವಲ್ಪ ಕೊಡೋಣ. ಇಲ್ಲಾದರೆ ಅಂದ್ಕೊಳ್ಬೋದು ಇವಳೇ 4 ದಿನ ವಿಡಿಯೋ ಹಾಕ್ತಾಳೆ, ಮತ್ತೊಂದು 4 ದಿನ ವಿಡಿಯೋ ಇರೋದಿಲ್ಲ ಅಂತ ಅಂದ್ಕೊಳ್ಬಾರ್ದಲ್ಲ. ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನನಗೆ ಪ್ರಾಪರಾಗಿ ಯಾವುದೇ ರೀತಿಯಾದ ವೀಡಿಯೋಸ್ಗಳನ್ನು ಹಾಕಲಿಕ್ಕೆ ಆಗ್ತಾ ಇಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇನ್ನು ಮುಂದಿನ ವ್ಲಾಗಲ್ಲಿ ನಾನು ಡೆಫಿನೆಟ್ಲಿ ಆಗಿ ನನ್ನ ಕೆಲವೊಂದು ಆ್ಯಕ್ಟಿವಿಟೀಸ್ ಏನು ನಾನು ಹೇಳಿದ್ದೆ ನೋಡಿ ನಿಮಗೆ, ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ. ಸೊ ಅದರ ಬಗ್ಗೆ ನಿಮಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಅದರ ಬಗ್ಗೆ. ಸೊ
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಾನು ಮಾಡಿರುವಂಥ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಓಕೆ, ಸಿ ಯು. ಟಚಾ, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.